ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಹಿಂದಿನ ಮತ್ತೆ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಶ್ರಾವಣಿ ಮತ್ತೆ ಸುಬ್ಬು ಇಬ್ರು ಕೂಡ ಒಬ್ರಿಗೊಬ್ರು ಮಾತಾಡಬೇಕು ಅನ್ನೋ ಉದ್ದೇಶದಿಂದ ಮಲಗಿರೋ ಜಾಗದಿಂದ ಇಬ್ರು ನಿಧಾನವಾಗಿ ಬರ್ತಾರೆ. ಯಾರಿಗಾದ್ರೂ ಗೊತ್ತಾದ್ರೆ ತುಂಬಾನೇ ಕಷ್ಟ ಅಂತ ನಿಧಾನವಾಗಿ ಶ್ರಾವಣಿ ಸುಬ್ಬು ಹತ್ರ ಬರ್ತಾರೆ. ಆಗ ಸುಬ್ಬು ಅವರು, ಮೇಡಮ್ ನನಗೆ ನಿಮ್ಮನ್ನ ಬಿಟ್ಟಿರೋದಕ್ಕೆ ಆಗಲ್ಲ ಅಂತ ಅನ್ನಿಸ್ತಾ ಇದೆ ಮೇಡಮ್ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು, ಹೌದು ಸುಬ್ಬು, ನನಗೂ ಅಷ್ಟೇ, ನಿನ್ನ ಬಿಟ್ಟಿರೋದಕ್ಕೆ ಆಗ್ತಾನೆ ಇಲ್ಲ, ನಿನ್ನ ಹತ್ರನೇ ಇರಬೇಕು ಅಂತ ಅನ್ನಿಸ್ತಾ ಇದೆ ಸುಬ್ಬು ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ನನ್ಗೆ ಯಾಕೋ ಮಾವು ಮೇಲೆ ಅನುಮಾನ ಬರ್ತಾ ಇದೆ, ಅವ್ರು ಹೇಳಿರೋದು ನಿಜ ಅಂತ ನನಗೆ ಅನ್ನಿಸ್ತಾ ಇಲ್ಲ, ಬೇಕು ಬೇಕು ಅಂತಾನೆ ಈ ರೀತಿ ಮಾಡಿ ನಮ್ಮಿಬ್ಬರನ್ನ ದೂರ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ ಶ್ರಾವಣಿ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು, ಹೌದು ಸುಬ್ಬು, ನನಗೂ ಯಾಕೋ ಅದೇ ಥರ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ನಾವಿನ್ನೇನು ಒಂದಾಗ್ತೀವಿ ಸೇರ್ತೀವಿ ಅಂತ ಅನ್ನೋ ಅಷ್ಟರಲ್ಲಿ ಅಪ್ಪ ಪಂಚಾಂಗ ನೋಡಿ ಹೇಳ್ತೀನಿ ಅನ್ನೋ ಅಷ್ಟರಲ್ಲಿ ಅವ್ರು ಬಂದ್ಬಿಟ್ಟು ಈ ರೀತಿ ಹೇಳ್ಬಿಟ್ರಲ್ಲ, ಏನು ಮಾಡಲಿ ಮೇಡಮ್ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು, ಇರ್ಲಿ ಬಿಡು ಸುಬ್ಬು, ಅವ್ರು ಹೇಳಿರೋದನ್ನ ಅತ್ತೆ ಮಾವ ನಂಬ್ಕೊಂಡಿದ್ದಾರಲ್ವಾ, ನಾವು ನಂಬಿಕೆಗೆ ನಾವು ಬೇಜಾರು ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ, ನಾವು 3 ತಿಂಗಳು ತಾನೆ, 3 ತಿಂಗಳು ಇದೇ ಥರ ಕದ್ದು ಮುಚ್ಚಿ ಪ್ರೇಮಿಗಳಾಗೆ ಮೀಟ್ ಮಾಡೋಣ ಸರಿನಾ, ಇದರಲ್ಲೂ ಒಂಥರ ಮಜಾ ಇದೆ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಸರಿ ಮೇಡಮ್ ಅಂತ ಹೇಳ್ತಾರೆ. ಸುಬ್ಬು ಮತ್ತು ಶ್ರಾವಣಿ ಇಬ್ಬರು ಕೂಡ ಒಬ್ರಿಗೊಬ್ರು ಹತ್ರ ಬರ್ತಾ ಇರ್ತಾರೆ. ಆಗ ಸುಬ್ಬು ಅವರು ಶ್ರಾವಣಿಗೆ ಮುತ್ಕೊಡೋದಕ್ಕೆ ಅಂತ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಕಾಂತಮ್ಮ ಅವ್ರು ಬಂದ್ಬಿಟ್ಟು ಮಧ್ಯ ಟಾರ್ಚ್ ಹಾಕ್ಬಿಡ್ತಾರೆ. ಆ ಟಾರ್ಚ್ನ ನೋಡ್ಬಿಟ್ಟು ಇಬ್ರು ಕೂಡ ಗಾಬರಿ ಬಿಟ್ಬಿಡ್ತಾರೆ. ನಿಮ್ಮನ್ನ ವಾಚ್ ಮಾಡೋದಕ್ಕೆ ಈ ಟಾರ್ಚ್ ಹಾಕೋ ಕಾಂತಮ್ಮ ಇರ್ತಾಳೆ, ಮರಿಬೇಡಿ, ಯಾಕೆ ಇಷ್ಟೊತ್ತಲ್ಲಿ ಈ ಥರ ಬಂದ್ರಿ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ನಾನು ನೀರು ಕುಡಿಯೋಕೆ ಬಂದೆ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು, ಹೌದು ನಾನು ಕೂಡ ನೀರು ಕುಡಿಬೇಕಾಗಿತ್ತು ಅಂತ ಹೇಳ್ತಾರೆ. ಹೋ, ನೀರು ಕುಡಿದ್ರ ನೀವು ಅಂತ ಕೇಳ್ತಾರೆ ಕಾಂತಮ್ಮ ಅವರು. ಆಗ ಸುಬ್ಬು ಅವರು, ಹೌದು ಹೌದು ಅಂತ ಹೇಳ್ತಾರೆ. ಶ್ರಾವಣಿಯವರು, ಅವರು ನೀರು ಕುಡಿದು ನಾನು ನೀರು ಕುಡಿದೆ, ಇವಾಗ ರೂಮಿಗೆ ಹೋಗಿ ಮಲ್ಕೊಳ್ತೀವಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಶ್ರಾವಣಿಯವರು ರೂಮ್ಗೆ ಹೋಗೋದಕ್ಕೆ ಅಂತ ಹೋಗ್ತಿರ್ತಾರೆ. ಆಗ ಸುಬ್ಬು ಕೂಡ ಅವರಿಂದನೇ ಹೋಗ್ತಾರೆ. ಆಗ ಸುಬ್ಬುನ ತಡೆದ್ಬಿಟ್ಟು ಬೇರೆ ಕಡೆ ಕಾಂತಮ್ಮ ಅವರು ಕಳಿಸ್ತಾರೆ. ನನಗೆ ಗೊತ್ತು ನೀವು ಯಾವ ನೀರು ಕುಡಿಯೋಕ್ಕೆ ಬಂದರೆ ಅಂತ, ನಿಮಗೆ ಬೇಕಾಗಿರೋದು ಬೇರೆ ನೀರು, ನಾನು ಬಿಟ್ಬಿಡ್ತೀನ, ನಾನು ಯಾವಾಗಲೂ ಕೂಡ ಟಾರ್ಚ್ ಹಾಕೊಂಡು ಟಾರ್ಚರ್ ಕೊಡೋ ಕಾಂತಮ್ಮ ಆಗಿದ್ದೀನಿ, ಈಗಿರ್ಬೇಕಾದ್ರೆ ನಿಮ್ಮನ್ನ ಒಂದಾಗೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ನಗ್ತಾ ಅಲ್ಲಿಂದ ಹೋಗ್ಬಿಡ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗು ಈ ಕಡೆ ಪೃಥ್ವಿ ಅವರು ತುಂಬ ತಲೆನೋವ್ತಾ ಇದೆ, ನಾನು ತಲೆನೋವು ಮಾತ್ರೆನ ತೊಗೊಬೇಕು ಫಸ್ಟು, ನಾನು ಬರಬಾರ್ದು ಹೊರಗಡೆ ಅಂತ ಹೇಳ್ಬಿಟ್ಟು ಪದ್ದು ಹೇಳಿದ್ರು, ಆದರೂ ಕೂಡ ಈ ಥರ ಹೊರಗಡೆ ಬಂದಿದ್ದೀನಿ, ಸಿಕ್ಕಾಕೊಂಡ್ರೆ ತುಂಬಾ ಕಷ್ಟ, ಬೇಗನೆ ತಗೊಂಡು ಹೋಗಬೇಕು ಅಂತ ಮೆಡಿಕಲ್ ಹತ್ರ ಬರ್ತಾರೆ. ತುಂಬ ತಲೆನೋವ್ತಾ ಇದೆ, ಒಂದು ತಲೆನೋವು ಮಾತ್ರೆ ಕೊಡಿ ಅಂತ ಕೇಳ್ತಾರೆ. ಆಗ ಅವರು ಕೂಡ ಕೊಡ್ತಾರೆ. ಇವ್ರ ಹತ್ರ ಅಮೌಂಟು 500 ಇರುತ್ತೆ, ಚೇಂಜ್ ಕೂಡ ಇರೋದಿಲ್ಲ, ಚೇಂಜ್ ಇಲ್ಲ ಅಂತ ಮೆಡಿಕಲ್ ಅವ್ರು ಕೂಡ ಹೇಳ್ತಾರೆ. ಅಯ್ಯೋ ನನ್ನ ಹತ್ರ ಇರೋದೇ ಇಷ್ಟು, ನೀವೇ ಹೇಗಾದರೂ ಅಡ್ಜಸ್ಟ್ ಮಾಡಿ ಚೇಂಜ್ ಕೊಡಿ ಅಂತ ಪೃಥ್ವಿ ಅವರು ಕೇಳ್ತಾ ಇರ್ತಾರೆ. ಅಷ್ಟರಲ್ಲಿ ವಿಜಾಂಬಿಕಾ ಕಳಿಸಿರೋ ಚೇಳಗಳು ಬಂದೇ ಬಿಡ್ತಾರೆ. ನಾನು ಚೇಂಜ್ ಕೊಡ್ಲಾ ಅಂತ ಕೇಳ್ತಾರೆ. ಆಗ ಅವ್ರನ್ನ ನೋಡ್ಬಿಟ್ಟು ಗಾಬರಿ ಪಟ್ಕೊಂಡು ಅಲ್ಲಿಂದ ಪೃಥ್ವಿ ಅವರು ಆ ರೌಡಿಗಳನ್ನ ನೂಕ್ಬಿಟ್ಟು ಹೋಗ್ಬಿಡ್ತಾರೆ. ಇವತ್ತು ಸಿಕ್ಕಿದ್ದಾನೆ, ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳೋಕೆ ಬಿಡಬಾರ್ದು, ಬರ್ರಿ ಅಂತ ಹೇಳ್ಬಿಟ್ಟು ಪೃಥ್ವಿ ಅವ್ರನ್ನ ಫಾಲೋ ಮಾಡಿಕೊಂಡು ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಪೃಥ್ವಿಯವರು ಕೂಡ ಓಡೋಡೋಗಿ ಒಂದು ಕಡೆ ಹೇಗೋ ಬಚ್ಚಿಟ್ಕೊಳ್ತಾರೆ. ಈ ಕಡೆ ಶ್ರಾವಣಿ ಅವರು ಚಪಾತಿ ಮಾಡೋದಕ್ಕೆ ಅಂತ ಲಟ್ಟಿಸ್ತಾ ಇರ್ತಾರೆ. ಅಷ್ಟರಲ್ಲಿ ಸುಬ್ಬು ಕೂಡ ಬಂದ್ಬಿಡ್ತಾರೆ. ಶ್ರಾವಣಿ ಮೇಡಮ್ ಅಂತ ಹೇಳಿ ಮಾತಾಡಿಸ್ತಾ ಇರ್ತಾರೆ. ಏನು ಈ ಕಡೆ ಬಂದ್ಬಿಟ್ಟಿದೆ ಬೆಕ್ಕು ಅಂತ ಶ್ರಾವಣಿ ಅವರು ಹೇಳ್ತಾ ಇರ್ತಾರೆ. ಏನು ಮಾಡಲಿ, ಬೆಕ್ಕಿಗೆ ಬೇಕಾಗಿರೋ ಹಾಲು ಇಲ್ಲೇ ಇದೆ ಅಲ್ವಾ, ಅದಕ್ಕೋಸ್ಕರ ಬೆಕ್ಕು ಹಾಲನ್ನ ಹುಡ್ಕೊಂಡ್ ಬಂದಿದೆ ಅಂತ ಸುಬ್ಬು ಹೇಳ್ತಾ ಇರ್ತಾರೆ. ಸುಬ್ಬು ಶ್ರಾವಣಿ ಹತ್ರ ಬಂದಿರೋದು ಯಾರಿಗೂ ಗೊತ್ತಾಗಬಾರ್ದು ಅಂತ ಅಮ್ಮ ಅಮ್ಮ ಅಂತ ಜೋರಾಗಿ ಕೂಗ್ಬಿಟ್ಟು ನಾನು ಯಜಮಾನ್ರ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ. ಆಗ ವಿಶಾಲಾಕ್ಷ, ಸರಿ ಆಯ್ತಪ್ಪ ಹೋಗ್ಬಿಟ್ಪಾ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಏನು ಮೇಡಮ್ ಅಂತ ಹೇಳ್ಬಿಟ್ಟು ಮಾತಾಡಿಸ್ತಾ ಹತ್ರ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ವಿಶಾಲಾಕ್ಷಿ ಕೂಡ ಫೋನಲ್ಲಿ ಮಾತಾಡ್ಕೊಂಡು ಬಂದೇ ಬಿಡ್ತಾರೆ. ಸರಿ ಅಮ್ಮ, ಏನಿಲ್ಲ, ನಾನು ಮಧ್ಯಾಹ್ನ ಊಟಕ್ಕೆ ಬರೋದಿಲ್ಲ, ಅಲ್ಲೇ ಊಟ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳೋದಕ್ಕೆ ಅಂತ ಕಿಚನ್ಗೆ ಶ್ರಾವಣಿ ಮೇಡಮ್ ಹತ್ರ ಬಂದೆ ಅಷ್ಟೇ ಅಂತ ಹೇಳ್ತಾರೆ. ಆಗ ಅಲ್ಲಿಂದ ವಿಶಾಲಾಕ್ಷಿ ಕೂಡ ಹೋಗ್ಬಿಡ್ತಾರೆ. ಆಗ ಸುಬ್ಬು ಅವರು ಮೇಡಮ್ ಮೇಡಮ್ ಅಂತ ಮಾತಾಡಿಸ್ಕೊಂಡು ಶ್ರಾವಣಿನ ತಪ್ಕೊಳ್ತಾರೆ. ಆಗ ಶ್ರಾವಣಿ ಅವರು, ಸುಬ್ಬು ಏನು ಸುಬ್ಬು ಇದೆಲ್ಲ, ಯಾರಾದರೂ ಬಂದರೆ ಕಷ್ಟ, ಯಾರಾದರೂ ನೋಡಿದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ನೋಡಿ ಮೇಡಮ್, ಇವಾಗ ಯಾರೂ ಬರೋದಿಲ್ಲ, ಟೆನ್ಷನ್ ಮಾಡ್ಕೋಬೇಡಿ, ಅಮ್ಮ ಅಂತೂ ಬರೋದೇ ಇಲ್ಲ ಸರಿನಾ ಅಂತ ಹೇಳ್ಬಿಟ್ಟು ಶ್ರಾವಣಿಗೆ ಮುತ್ತಿಡೋದಕ್ಕೆ ಅಂತ ಸುಬ್ಬು ಹೋಗ್ಬಿಡ್ತಾರೆ. ಆಗ ಸುಬ್ಬು ಮತ್ತು ಶ್ರಾವಣಿ ಇಬ್ಬರು ಕೂಡ ಪ್ರೀತಿನಲ್ಲಿ ಮುಳುಗೋಗಿರ್ತಾರೆ. ಈ ಕಡೆ ಕಾಂತಮ್ಮರು, ಅಯ್ಯೋ ತುಂಬಾ ಹೊಟ್ಟೆ ಹಸಿತಾ ಇದೆಯಲ್ಲ, ಹಪ್ಪಳ ಸಂಡಿಗೆ ಇವೆಲ್ಲ ಬೇಕು ಅಂತಂದರೆ ಅವಳು ವಿಶಾಲಾಕ್ಷಿ ಮುಂಚೆನೇ ಎತ್ತಿಟ್ಕೊಂಡ್ಬಿಡ್ತಾಳೆ. ಕಿಚನಲ್ಲಿ ಏನಿದೆ ಅಂತ ನೋಡಬೇಕು, ನಾನು ಅವಳಿಗೆ ಗೊತ್ತಿಲ್ಲದಂಗೆ ತಗೊಂಡು ತಿನ್ನಬೇಕು ಅಂತ ಹೇಳ್ಬಿಟ್ಟು ಕಿಚನ್ ಕಡೆ ಬಂದ್ಬಿಡ್ತಾರೆ. ಶ್ರಾವಣಿ ಮತ್ತು ಸುಬ್ಬು ಇಬ್ಬರು ಕೂಡ ಪ್ರೀತಿಯಲ್ಲಿ ಮುಳುಗಿರೋದನ್ನು ನೋಡ್ಬಿಟ್ಟು ಅಯ್ಯಯ್ಯೋ ಅಯ್ಯಯ್ಯೋ ಅಂತ ಜೋರಾಗಿ ಬಡ್ಕೊಂಡ್ಬಿಡ್ತಾರೆ. ಆಗ ಸುಬ್ಬು ಅವರು ಅಲ್ಲಿಂದ ಇಮ್ಮಿಡಿಯೇಟಾಗಿ ಯಜಮಾನ್ರ ಮನೆಗೆ ಹೊರಟೇ ಬಿಡ್ತಾರೆ. ವಿಶಾಲಾಕ್ಷಿ, ವಿಶಾಲು ಬೇಗ ಬಾರೆ, ಇಲ್ಲಿ ಆಗಬಾರ್ದು, ಅನಾಹುತ ಆಗ್ತಾ ಇದೆ,
ನನ್ನ ಗಂಡ ಆ ರೀತಿ ಹೇಳಿದ್ರು ಕೂಡ ಇವರಿಬ್ರು ಈ ರೀತಿ ಮಾಡ್ತಿದಾರಲ್ಲ, ವಿಶಾಲು ಬೇಗ ಬಾರೆ ಅಂತ ಹೇಳ್ತಾರೆ. ಆಗ ವಿಶಾಲಾಕ್ಷಿ ತುಂಬಾನೇ ಗಾಬರಿ ಪಡ್ಕೊಂಡು, ಅಯ್ಯೋ ಕಾಂತಮ್ಮವ್ರೆ ಏನಾಯ್ತು, ಯಾಕೆ ಈ ರೀತಿ ಬಡ್ಕೊಳ್ತಾ ಇದ್ದೀರಾ, ಏನು ವಿಷಯ ಅಂತನಾದರೂ ಹೇಳಿ, ಯಾಕೆ ಹಿಂಗೆ ಆಡ್ತಿದ್ದೀರಾ ನೀವು ಅಂತ ಕೇಳ್ತಾರೆ. ಆಗ ಕಾಂತಮ್ಮವರು, ಅಯ್ಯೋ ಆಗಬಾರ್ದಾಗೋಯ್ತು, ಇಲ್ಲಿ ನಡಿಬಾರ್ದೇ ನಡೀತಾ ಇದೆ, ಇಲ್ಲಿ ಕಾರ್ತಿಕೇಯ ಮತ್ತು ಶ್ರಾವಣಿ ಅಮ್ಮವರು ಅಯ್ಯಯ್ಯೋ ಹೇಳೋಕ್ಕಾಗ್ತಾ ಇಲ್ಲ ನನಗೆ ಅಂತ ಹೇಳ್ತಾರೆ. ಅಯ್ಯೋ ಏನಾಯ್ತೋ, ಏನು ಕಾರ್ತಿಕೇಯ ಏನು ಅಂತ ಹೇಳ್ಬಾರ್ದಾ ಅಂತ ಹೇಳ್ತಾರೆ. ಕಾರ್ತಿಕೇಯ ಮತ್ತು ಶ್ರಾವಣಿ ಅಮ್ಮವರು ಸೇರಬಾರ್ದು ಅಂತ ನಾವು ಹೇಳಿದ್ವಿ, ಆದರೆ ಅವರಿಬ್ಬರು ಇಲ್ಲಿಯೇ ಅಂತ ಹೇಳ್ತಾರೆ. ಅಯ್ಯೋ ಎಲ್ಲಿದ್ದಾನೆ, ಎಲ್ಲಿ ಸುಬ್ರಹ್ಮಣ್ಯ, ಅವಾಗಲೇ ಹೋದ್ನಲ್ಲ, ನೀವು ನೋಡಿದ್ರೆ ಈ ರೀತಿ ಹೇಳ್ತಾ ಇದ್ದಾರಲ್ಲ, ಅಯ್ಯೋ ನನ್ನ ಕಣ್ಣು 2 ಕಣ್ಣು ಬಿಟ್ಕೊಂಡು ನೋಡಿದ್ದೀನಿ, ನನ್ನ ಕಣ್ಣಿಗೆ ಕಾರ್ತಿಕೇಯ ಕಣ್ಣ ಅಂತ ಹೇಳ್ತಾರೆ. ಅಯ್ಯೋ ಕಾಂತಮ್ಮವ್ರೆ ಅಂದ್ರೆ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಅವನು ಅವಾಗಲೇ ಹೋದ್ನಲ್ಲ, ನೀವು ನೋಡಿದ್ರೆ ಈ ರೀತಿ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು, ಹೌದು ಕಾಂತಮ್ಮವ್ರೆ, ಯಾಕೆ ನಿಮಗೆ ಏನು ಗೊತ್ತಿಲ್ವಾ, ನೀವು ನೋಡಿದ್ರೆ ಸುಬ್ಬುನ ನೋಡಿದೆ ಅಂತ ಹೇಳ್ತಾ ಇದ್ದೀರಾ, ನನಗಿಂತ ಹೆಚ್ಚಾಗಿ ಸುಬ್ಬು ಜಪನ ನೀವೇ ಮಾಡ್ತಿದ್ದೀರಲ್ಲ, ಅವನು ಅವಾಗಲೇ ಹೋದ ನನಗೆ ಹೇಳ್ಬಿಟ್ಟು ಅಂತ ಹೇಳ್ತಾರೆ. ಆಗ ವಿಶಾಲಾಕ್ಷಿಯವರು, ಅಯ್ಯೋ ಕಾಂತಮ್ಮ ಹೇಳಿದ್ನೇ ಹೇಳ್ತಿದ್ದೀರಲ್ಲ ನೀವು ಅಂತ ಹೇಳ್ತಾರೆ. ಆಗ ಕಾಂತಮ್ಮವರು, ಅಯ್ಯೋ ಇನ್ನೊಂದ್ಸಲ ಸಿಗಾಕೊಳ್ಳಿ, ನಾನು ಮಾತ್ರ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಆಗ ವಿಶಾಲಾಕ್ಷಿಯವರು, ಶ್ರಾವಣಿ ಅಮ್ಮವ್ರೆ ನೀವೇನೋ ಚಿಂತೆ ಮಾಡಬೇಡಿ, ಕಾಂತಮ್ಮ ಹೇಗೆ ಅಂತ ನಿಮಗೆ ಗೊತ್ತಲ್ವಾ, ಅವ್ರದ್ದು ಇದ್ದಿದ್ದೆ ಮಾಮೂಲಿ, ನಾವು ಬೇಗ ಬೇಗ ಅಡುಗೆ ಮಾಡೋಣ ಬನ್ನಿ ಅಂತ ಹೇಳ್ಬಿಡ್ತಾರೆ. ಈ ಕಡೆ ಪೃಥ್ವಿ ಅವರು ಒಂದು ಕಡೆ ಬಚ್ಚಿಟ್ಕೊಂಡ್ಬಿಟ್ಟು, ನಾನು ಪದ್ದು ಹೇಳಿದ್ರು ಕೂಡ ಹೊರಗಡೆ ಬಂದೆ, ಆದರೆ ಈ ಥರ ಆಗ್ಬಿಡ್ತಲ್ಲ, ನಾನೇನಾದ್ರೂ ಸಿಕ್ಕಾಕೊಂಡ್ಬಿಟ್ರೆ ಸಾಸೆ ಬಿಡ್ತಾರೆ, ಏನಪ್ಪ ಮಾಡಲಿ, ನನಗೆ ಗೊತ್ತಿರೋ ಸತ್ಯನ ನಾನು ಎಲ್ಲರಿಗೂ ಹತ್ರನೂ ಹೇಳಬೇಕು, ನಂದಿನಿ ಅಮ್ಮವ್ರಿಗೆ ಹೇಳಬೇಕು, ನಾನು ಅನ್ಯಾಯ ಆಗೋದಕ್ಕೆ ಬಿಡಬಾರ್ದು, ನಾನು ಸತ್ತರೆ ಆ ಸತ್ಯನೂ ಕೂಡ ನನ್ನ ಜೊತೆನೇ ಸಾಯುತ್ತೆ, ಏನು ಮಾಡಲಿ ಅಂತ ಮರನಲ್ಲೇ ನಿಂತ್ಕೊಂಡು ಪದ್ದುಗೆ ಇಮಿಡಿಯೇಟಾಗಿ ಫೋನ್ ಮಾಡ್ತಾರೆ. ಪದ್ದು, ನಾನು ಈ ಕೇಡಿಗಳ ಹತ್ರ ಸಿಗಾಕೊಂಡಿದ್ದೀನಿ, ಅವರು ನನ್ನ ಸಿಕ್ಬಿಟ್ರೆ ನನ್ನ ಸಾಯಿಸೇ ಬಿಡ್ತಾರೆ, ಬೇಗ ಕಾಪಾಡ್ಬಾ ಅಂತ ಹೇಳ್ತಾರೆ. ಆಗ ಪದ್ದು ಅವರು, ಅಯ್ಯೋ ಸರಿ ಆಯಿತು, ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಿನಗೇನೋ ಆಗೋದಕ್ಕೆ ನಾನು ಬಿಡೋದಿಲ್ಲ, ನೀನು ಅಲ್ಲೇ ಇರೋ, ನಾನು ಇವಾಗಲೇ ಹೊರಟು ಬಂದ್ಬಿಡ್ತೀನಿ ಅಂತ ಹೇಳಿ ಫೋನನ್ನು ಇಡ್ತಾರೆ. ಆಗ ಪದ್ದು ಅವರು ಇಮಿಡಿಯೇಟಾಗಿ ಹೊರಡ್ತಾರೆ. ವಿಶಾಲಾಕ್ಷಿ ಬಂದ್ಬಿಟ್ಟು, ರೀ ನಿಂತ್ಕೊಳ್ರಿ, ಎಲ್ಲಿಗ್ರಿ ಹೋಗ್ತಿದ್ದೀರಾ ನೀವು ಅಂತ ಹೇಳ್ತಾರೆ. ನೋಡು ವಿಶಾಲು, ಈಗ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಏನು ಅಂತ ಪರಿಸ್ಥಿತಿನ ವಿವರಿಸೋ ಸಂದರ್ಭದಲ್ಲಿ ನಾನಿಲ್ಲ, ದಯವಿಟ್ಟು ನನ್ನ ಹೋಗೋದಕ್ಕೆ ಬಿಟ್ಬಿಡು ಅಂತ ಹೇಳ್ತಾರೆ. ಆಗ ವಿಶಾಲಾಕ್ಷಿ, ರೀ ನನಗೆ ನಿಮ್ಮ ಮೇಲೆ ಅನುಮಾನ ಇಲ್ಲ, ಆದರೆ ನೀವು ಇದ್ದಕ್ಕಿದ್ದಂಗೆ ಎಲ್ಲಿಗೆ ಹೋಗ್ತೀರಾ ಏನು ಅಂತ ನಾನು ಕೇಳಲೇ ಸುಮ್ಮನಿರೋದಿಲ್ಲ, ಇದನ್ನು ಅನುಮಾನ ಅಂತನಾದರೂ ಅಂದ್ಕೊಳ್ಳಿ ಅಥವಾ ಅನುಕಂಪ ಅಂತ ಅನ್ನೋದ್ರು ಅಂದ್ಕೊಳ್ಳಿ, ನೀವು ಎಲ್ಲಿಗೆ ಹೋಗ್ತೀರಾ ಅಂತ ನನಗೆ ಹೇಳೇ ಹೋಗಬೇಕು ಅಂತ ಹೇಳ್ತಾರೆ. ಆಗ ಪದ್ದವರು, ನೋಡು ವಿಶಾಲು, ನಾನು ಇವಾಗ ಅದನ್ನು ಹೇಳೋ ಸಮಯದಲ್ಲಿಲ್ಲ, ದಯವಿಟ್ಟು ನನ್ನ ಇವಾಗ ತಡಿಬೇಡ, ದಯವಿಟ್ಟು ದಾರಿ ಬಿಡು ಅಂತ ಹೇಳ್ತಾರೆ. ಆಗ ವಿಶಾಲಾಕ್ಷಿ, ಇಲ್ಲ ರೀ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ನನಗೆ ಹೇಳಲೇಬೇಕು ಅಂತ ಹಠ ಮಾಡಿ ನಿಂತ್ಕೊಂಡ್ಬಿಡ್ತಾರೆ. ಆಗ ಪದ್ದವರು ವಿಶಾಲು ಅಂತ ಜೋರು ಮಾಡಿಬಿಟ್ಟು ಅಲ್ಲಿಂದ ಪೃಥ್ವಿ ಹತ್ರ ಓಡ್ ಬಂದುಬಿಡ್ತಾರೆ. ಈ ಕಡೆ ಸುಬ್ಬು ಫೈಲ್ ನೋಡ್ಕೊಂಡು ಕೂತಿರ್ತಾರೆ. ಅಷ್ಟರಲ್ಲಿ ವಂದನ ಅವರು ಕಾಫಿ ತೊಗೊಂಡು ಬರ್ತಾರೆ. ನನಗೆ ಹಾಕಿದ್ದೆಲ್ಲ ಕಾಫಿ ತೊಗೊಂಬರಕ್ಕೆ ಹೋದ್ರಿ ಅಂತ ಹೇಳ್ತಾರೆ. ನೀನು ಇವಾಗ ನಮ್ಮನೆ ಹಳಿಯ, ಯಾಕೆ ಸುಬ್ಬು ಆ ಥರ ಎಲ್ಲ ಅಂದ್ಕೋಬೇಡ, ಕಾಫಿನ ಕುಡಿ ಅಂತ ಹೇಳ್ತಾರೆ. ಆಗ ಕೇಳ್ಬಿಟ್ಟು ಅಲ್ಲಿಂದ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಸುಬ್ಬವರು, ಅಯ್ಯೋ ಏನು ಅಳಿಯನೋ ಏನೋ, ಮದುವೆ ಒಂದು ಆಗಿದೆ ಬಿಟ್ಟರೆ ಮುಂದಕ್ಕೆ ಏನೂ ಆಗ್ತಾ ಇಲ್ಲ, ನಾವು ಸೇರೋ ಆಗಿಲ್ಲ, ಮುಹೂರ್ತಗಳಿಗೆ ಅಂತ ಎಲ್ಲ ಬೇರೆ ಹೇಳ್ತಿದ್ದಾರೆ, ಏನಪ್ಪ ಮಾಡಲಿ ಅಂತ ಗೊಣಗ್ತಾ ಇರ್ತಾರೆ. ಆ ವಿಷಯ ವಂದನ ಅವ್ರಿಗೆ ಕೇಳಿಬಿಡುತ್ತೆ. ಏನು ಸುಬ್ಬು ಏನೋ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದೆಯಾ ಅಂತ ಹೇಳಪ್ಪ ಅಂತ ಕೇಳ್ತಾರೆ. ಆಗ ಸುಬ್ಬು, ಏನಿಲ್ಲ ಮೇಡಮ್, ಹಾಗೆ ಏನಿಲ್ಲ ಅಂತ ಹೇಳ್ತಾರೆ. ಆಗ ವಂದನ ಅವರು, ಅಲ್ಲ ಸುಬ್ಬು, ನೀನು ವಯಸ್ಸನ್ನ ನಾವು ದಾಟ್ಕೊಂಡ್ಬಂದಿರೋದೆ, ನಮಗೂ ಸ್ವಲ್ಪ ಅರ್ಥ ಆಗುತ್ತೆ, ನೀನು ಯಾಕೆ ಈ ಥರ ಬೇಜಾರಾಗ್ತೀಯಾ, ಫೋನ್ ಮಾಡಿ ಮಾತಾಡ್ಬೋದು ತಾನೆ, ಅದಕ್ಕೆಲ್ಲ ಮುಹೂರ್ತಗಳಿಗೆ ಅಂತ ಏನಿಲ್ವಲ್ಲ, ಫೋನ್ ಮಾಡಿ ಮಾತಾಡು ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಸರಿ ಆಯಿತು ಅಂತ ಹೇಳ್ಬಿಟ್ಟು, ವಂದನಾ ಮೇಡಮ್ ಹೇಳ್ತಿರೋದು ನಿಜ ತಾನೆ, ಫೋನ್ ಮಾಡೋದಕ್ಕೆ ಏನು ಪ್ರಾಬ್ಲಮ್ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಶ್ರಾವಣಿ ಅವರಿಗೆ ಫೋನ್ ಮಾಡ್ತಾರೆ. ಮೇಡಮ್ ಏನು ಮಾಡ್ತೀರಾ ಮೇಡಮ್, ನನಗಂತೂ ತುಂಬಾ ನೆನಪಾಗ್ತಿದ್ದೀರಾ, ನನಗೆ ಇಲ್ಲಿ ಏನು ಕೆಲಸ ಮಾಡೋದಕ್ಕೂ ಕೂಡ ಮನಸ್ಸೇ ಆಗ್ತಾ ಇಲ್ಲ, ನಿಮ್ಮನ್ನ ಬಿಟ್ಟಿರೋದಕ್ಕೆ ಆಗ್ತಾನೇ ಇಲ್ಲ ನನಗೆ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು, ಸುಬ್ಬು ನನಗೂ ಅಷ್ಟೇ ಸುಬ್ಬು, ನೀನು ತುಂಬಾ ನೆನಪಾಗ್ತಾ ಇದೆಯಾ, ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಸುಬ್ಬು ಅಂತ ಹೇಳ್ತಾರೆ. ಸುಬ್ಬುಗೆ ಶ್ರಾವಣಿ ಹೇಳಿದ್ದನ್ನು ಕೇಳ್ಬಿಟ್ಟು ತುಂಬಾ ಖುಷಿ ಆಗುತ್ತೆ, ಜೊತೆಗೆ ಬೇಜಾರು ಕೂಡ ಆಗ್ತಾ ಇರುತ್ತೆ. ಅಲ್ಲ ಮೇಡಮ್, ನಾವಿಬ್ಬರು ಮದುವೆ ಆಗಿದ್ದೀವಿ, ಪ್ರೀತಿ ಮಾಡಿದ್ದೀವಿ, ಈ ರೀತಿ ಇರುವಾಗ ಮಾವ ಮಧ್ಯದಲ್ಲಿ ಬಂದ್ಬಿಟ್ಟು ಈ ರೀತಿ ಎಲ್ಲ ಹೇಳ್ಬಿಟ್ರಲ್ಲ, ನನಗಂತೂ ಎಷ್ಟು ಬೇಜಾರಾಗ್ತಿದೆ ಅಂದರೆ ತುಂಬಾ ಬೇಜಾರಾಗ್ತಿದೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಕಾಂತಮ್ಮ ಅವರು ಕಿಚನ್ ಕಡೆ ಬಂದೇ ಬಿಡ್ತಾರೆ. ಹೇಗೆ ಮಾಡ್ತಿರೋದು ಶ್ರಾವಣಿ ಅಮ್ಮವರು. ಈಗಿರ್ಬೇಕಾದ್ರೆ ಇನ್ನೊಂದು ವಾಯ್ಸ್ ಕೂಡ ಬರ್ತಾ ಇದೆಯಲ್ಲ, ಏನು ಮಾಡ್ತಿರ್ಬೋದು ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಬರ್ತಾರೆ. ಆಗ ಸುಬ್ಬು ಅವರು ಮಾತಾಡ್ತಿರೋದು ಕೇಳಿಸ್ತಾ ಇರುತ್ತೆ. ಏನು ಮೇಡಮ್ ಏನು ಮಾಡ್ತೀರಾ ನೀವು ಅಂತ ಕೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಸುಬ್ಬು ಅವರು, ಅಲ್ಲ ಮೇಡಮ್ ನಿಮ್ಗೊಂದು ವಿಷಯ ಇಲ್ಲ, ಆ ಕಾಂತಮ್ಮ ಅವ್ರು ಇದ್ದಾರಲ್ಲ, ಏನು ಮಾಡೋದು, ಅವ್ರು ನೋಡಿದ್ರೆ ಈ ರೀತಿ ಎಲ್ಲ ಮಾಡ್ತಾರೆ, ನಾವು ಒಂದಾಗನ ಅನ್ನೋ ಅಷ್ಟರಲ್ಲೇ ಬಂದುಬಿಡ್ತಾರೆ ಮಧ್ಯ, ಆ ಭೂತ ಥರ ಅಂತ ಹೀಗೆ ಬೈತಾ ಇರ್ತಾರೆ. ಆಗ ಸುಬ್ಬು ಅವರು, ಸುಬ್ಬು ಪ್ಲೀಸ್ ಸುಬ್ಬು ಆ ಥರ ಎಲ್ಲ ಮಾತಾಡಬೇಡ, ಹೋಗಲಿ ಬಿಡು ಪಾಪ ಅಂತ ಹೇಳ್ತಾ ಇರ್ತಾರೆ. ಪಾಪನ ನನಗೆ ಬರ್ತಿರೋ ಕೋಪಕ್ಕೆ ಅವ್ರ ಕಾಲು ಮುರಿದು ಒಂದು ಮೂಲೆಯಲ್ಲಿ ಕೂರಿಸ್ಬೇಕು ಅಂತ ಅನ್ನಿಸ್ತಾ ಇದೆ ಮೇಡಮ್ ಅಂತ ಹೇಳ್ತಾರೆ. ಆಗ ಕಾಂತಮ್ಮ ಅವರು ಅದನ್ನೆಲ್ಲ ಕೇಳಿಸ್ಕೊಳ್ತಾ ಇರ್ತಾರೆ. ಆಗ ಶ್ರಾವಣಿ ಅವರು, ಸುಬ್ಬು ಪ್ಲೀಸ್ ಸುಬ್ಬು ಆ ರೀತಿ ಎಲ್ಲ ಮಾತಾಡಬೇಡ ಅಂತ ಹೇಳ್ತಾ ಇರ್ತಾರೆ. ಆಗ ಕಾಂತಮ್ಮ ಅವರು, ಏನಪ್ಪ ಕಾರ್ತಿಕೇಯ ಅಂತ ಹೇಳ್ತಾರೆ. ಆಗ ಅಯ್ಯೋ ಕಾಂತಮ್ಮತ್ತೆ ನೀವು ಅಲ್ಲೇ ಇದ್ದೀರಾ, ಕ್ಷಮಿಸ್ಬಿಡಿ, ಏನೋ ಫ್ಲೋನಲ್ಲಿ ಹೇಳಿಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳ್ತಾರೆ. ಸರಿ ಸರಿ ಆಯಿತು, ನೀವಿಬ್ಬರು ಫೋನಲ್ಲಿ ಮಾತಾಡ್ಬೋದು ಅಂತ ಏನಿಲ್ವಲ್ಲ, ಮುಂದುವರಿಸಿ, ನಾನು ಹೋಗ್ತೀನಿ, ನೀನು ನನಗೆ ಕಾಲ್ ಮುರಿತೀಯ, ನಾನು ನೋಡ್ಕೊಳ್ತೀನಿ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಹೋಗ್ತಿರ್ತಾರೆ.
ಆಗ ಸುಬ್ಬು ಅವರು ಮೇಡಮ್ ನಾನು ಫೋನ್ ಇಡ್ತೀನಿ ಅಂತ ಹೇಳ್ತಾರೆ. ಅಯ್ಯೋ ಕಾಂತಮ್ಮ ಅವ್ರು ಹೋದ್ರು ಸುಬ್ಬು ಮಾತಾಡು ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು ಮೇಡಮ್ ನನಗಂತೂ ನೀವು ತುಂಬಾ ನೆನಪಾಗ್ತೀರಾ, ಕಣ್ಣು ಬಿಟ್ಟು ಕಣ್ಣು ಮುಚ್ಚಿದ್ರು ಕೂಡ ನೀವೇ ನನ್ನ ಕಣ್ಣಿಗೆ ಕಾಣಿಸೋದು ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ವೀರೇಂದ್ರ ಅವರು ಸುಬ್ಬು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡ್ಬಿಡ್ತಾರೆ. ಆಗ ಸುಬ್ಬು ಶಾಕ್ ಆಗ್ತಾರೆ. ಆಗ ವೀರೇಂದ್ರ ಅವರು ಸುಬ್ಬು ಲೌಡ್ ಸ್ಪೀಕರ್ ಹಾಕು ಅಂತ ಹೇಳ್ತಾ ಇರ್ತಾರೆ. ಸುಬ್ಬು ಕೂಡ ತುಂಬಾ ಒದ್ದಾಡ್ತಾ ಇರ್ತಾರೆ. ರೋಡಲ್ಲಿ ಬರ್ತಾ ತಲೆ ಸುತ್ತಿ ಬಿದ್ದುಬಿಡ್ತಾರೆ. ಅಷ್ಟರಲ್ಲಿ ರೌಡಿಗಳು ಕೂಡ ಬಂದು ಸುತ್ತಮುತ್ತ ನಿಂತ್ಕೊಂಡ್ಬಿಡ್ತಾರೆ. ಆಗ ಅವರಿಗೆ ಹೊಡೆಯೋದಕ್ಕೆ ಅಂತ ಹೋಗ್ಬೇಕಾದ್ರೆ ಅಷ್ಟರಲ್ಲಿ ಪದ್ದು ಕೂಡ ಬಂದ್ಬಿಡ್ತಾರೆ. ನನ್ನ ಗೆಳೆಯನ ಯಾರಿಗೂ ಕೂಡ ಮುಟ್ಟೋದಕ್ಕೆ ಆಗೋದಿಲ್ಲ, ನಾನು ಅದಕ್ಕೆ ಅವಕಾಶನೂ ಮಾಡಿಕೊಡಲ್ಲ ಅಂತ ಹೇಳ್ಬಿಟ್ಟು ರೌಡಿಗಳ ವಿರುದ್ಧ ಫೈಟ್ ಮಾಡ್ತಾರೆ. ಆಗ ವಿಜಾಂಬಿಕಾ ಅವರು ಕೂಡ ಒಬ್ಬ ರೌಡಿಗೆ ವಿಡಿಯೋ ಕಾಲ್ ಮಾಡಿ ಎಲ್ಲಿರೋದು ನಡೀತಾ ಇರೋದನ್ನೆಲ್ಲ ನೋಡ್ತಾ ಇರ್ತಾರೆ. ಆಗ ವಿಡಿಯೋ ಕಾಲಲ್ಲಿ ಪದ್ದು ಹೊಡಿತಿರೋದನ್ನ ನೋಡ್ಬಿಟ್ಟು ವಿಜಾಂಬಿಕಾ ಅವರು ಫುಲ್ ಶಾಕ್ ಆಗಿಬಿಡ್ತಾರೆ. ಚೆನ್ನಾಗಿ ರೌಡಿಗಳಿಗೆ ಪದ್ದು ಅವರು ಹೊಡೆದ್ಬಿಟ್ಟು ಆ ಮೊಬೈಲ್ನ ಇಸ್ಕೊಂಡು ಮಾತಾಡ್ತಾರೆ. ಆಗ ವಿಜಾಂಬಿಕಾ ಅವರು ಮುಖನ ಮುಚ್ಕೊಳ್ತಾರೆ. ಆಗ ಪದ್ದು ಅವರು ನೀನು ಯಾರು ಅಂತ ನನಗೆ ಗೊತ್ತಾಯಿತು, ಆದಷ್ಟು ಬೇಗ ನಿನ್ನ ಸಾವು ನಿನ್ನ ಕಣ್ಮುಂದೆ ಬರುತ್ತೆ, ನೋಡ್ತಾ ಇರು ಅಂತ ಹೇಳ್ತಾರೆ. ಆಗ ವಿಜಾಂಬಿಕಾ ಅವರು ಸ್ವಲ್ಪ ಮುಖನ ತೆಗಿತಾರೆ. ವಿಜಾಂಬಿಕಾ ಅವ್ರ ಬಣ್ಣ ಪದ್ದು ಅವ್ರ ಮುಂದೆ ಬಯಲಾಗಿದೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.